ನಮಸ್ಕಾರ. ನಾನು ಉಷಾ ಐನ್ಕೈ. ಐನ್ಕೈ ಕಿಚನಿಗೆ ಸ್ವಾಗತ. ನಾನಿವತ್ತು ಕ್ಯಾಪ್ಸಿಕಮ್ ರೈಸನ್ನು ಮಾಡ್ತಾಯಿದ್ದೀನಿ. ಬನ್ನಿ, ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಕ್ಯಾಪ್ಸಿಕಮ್ಮು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಸೂಜಿಮೆಣಸಿನ್ಕಾಯಿ, ಲವಂಗ, ಅರಿಶಿನ, ಉಪ್ಪು, ಕೊಬ್ಬರಿ ಎಣ್ಣೆ, ತುಪ್ಪ ಮತ್ತು ಅನ್ನವನ್ನು ಈಗಾಗಲೇ ನಾನು ಮಾಡಿಟ್ಕೊಂಡಿದ್ದೇನೆ. 10-15 ಲವಂಗ, ಒಂದು 4-5 ಚಮಚ ಕೊತ್ತಂಬರಿ, ಇವಿಷ್ಟನ್ನು ಹಾಕಿ ಕುಟ್ಕೋಬೇಕು. ಅದು ಮಿಕ್ಸರಲ್ಲಿ ಅಥವಾ ಇದರಲ್ಲಿ ಪುಡಿ ಮಾಡ್ಕೊಳ್ಳೋದು, ನುಣ್ಣಗೆ ಪುಡಿ ಮಾಡ್ಕೊಳ್ಳೋದಲ್ಲ. ಹೀಗೆ ಕುಟ್ಟಿದ್ರೇ ಟೇಸ್ಟ್ ಚೆನ್ನಾಗಿರ್ತದೆ. ಈಗ ಕ್ಯಾಪ್ಸಿಕಮ್ನ ಹೆಚ್ಕೊಳ್ಬೇಕು. ತುಂಬ ಚಿಕ್ಕದಾಗಿ ಅಲ್ಲ, ಬೇರೆ ಪಲಾವಿಗೆಲ್ಲ ಉಳಿದ ತರಕಾರಿಗಳನ್ನು ಹೆಚ್ಚುತ್ತೇವಲ್ಲ ಅದೇ ಥರ ಇಷ್ಟು ದೊಡ್ಡದಾಗಿ ಹೆಚ್ಕೋಬೇಕು. ಆ ಕ್ಯಾಪ್ಸಿಕಮ್ ಹೋಳು ಅನ್ನದ ಜೊತೆ ಸಿಗಬೇಕು, ಬಾಯಿಗೆ ಚೆನ್ನಾಗಿರ್ತದೆ. ಅವಾಗ ಕ್ಯಾಪ್ಸಿಕಮ್ಮು ಖಾರ ಇರೋದಿಲ್ವಲ್ಲ, ಹಾಗಾಗಿ ಈ ಸೂಜಿಮೆಣಸಿನ್ಕಾಯಿ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರಕ್ಕೆ ಹಾಕ್ಕೊಳ್ಳೋದು. ನಾನಿಲ್ಲಿ 4 ಲೋಟ ಅನ್ನ ಮಾಡಿದ್ದೇನೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಸೂಜಿಮೆಣಸಿನ್ಕಾಯಿನ ಹಾಕ್ತೇನೆ. ಆಮೇಲೆ ಬೆಳ್ಳುಳ್ಳಿ, 2 ಗಡ್ಡೆ ಬೆಳ್ಳುಳ್ಳಿ ಹಾಕಿದ್ದೇನೆ. ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಇವಿಷ್ಟನ್ನು ಹಾಕಿ ಈಗ ಬೀಸ್ಕೋಬೇಕು. ಈಗ ಒಗ್ಗರಣೆ ಮಾಡಬೇಕು. ಮೊದಲು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೇನೆ. ಕೊಬ್ಬರಿ ಎಣ್ಣೆ ಕಾದಿದೆ. ಸ್ವಲ್ಪ ಸಾಸಿವೆ ಕಾಳು, ಸ್ವಲ್ಪ ಅರಿಶಿನ, ಈಗ ನಾವು ಬೀಸ್ಕೊಂಡಿದ್ದೇವಲ್ಲ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕ್ಕೊಂಡು ಅದನ್ನು ಇದಕ್ಕೆ ಹಾಕಬೇಕು. ತುಪ್ಪ ಹಾಕ್ತೀನಿ ಸ್ವಲ್ಪ. ತುಪ್ಪ ಹಾಕೋದ್ರಿಂದ ತುಪ್ಪದ ಪರಿಮಳ ಚೆನ್ನಾಗಿರ್ತದೆ. ಇದಕ್ಕೀಗ ಕ್ಯಾಪ್ಸಿಕಮನ್ನು ಹಾಕಿ ಫ್ರೈ ಮಾಡಬೇಕು.
ಲಿಂಬೆ ಹುಳಿ ರಸವನ್ನು ಹಿಂಡಿಟ್ಕೊಂಡಿದ್ದೇನೆ. ಸ್ವಲ್ಪ ರಸ, ಈ ಕ್ಯಾಪ್ಸಿಕಮ್ ಫ್ರೈ ಆಗ್ಲಿಕ್ಕೆ ತುಂಬ ಹೊತ್ತೇನು ತಗೊಳ್ಳೋದಿಲ್ಲ. ಈಗ ಈ ಕ್ಯಾಪ್ಸಿಕಮ್ಮು ಫ್ರೈ ಆಗಿದೆ ಇಷ್ಟು. ಇದಕ್ಕೆ ನಾನು ಮೊದಲೇ ಅನ್ನ ಮಾಡ್ಕೊಂಡಿದ್ನಲ್ಲ, ಉದುರು ಇಷ್ಟು ಉದುರು ಆಗಬೇಕು. ಈ ಉದುರು ಅನ್ನನ ಮಿಕ್ಸ್ ಮಾಡ್ತೀನಿ. ಕೆಲವೊಮ್ಮೆ ರಾತ್ರಿ ಎಲ್ಲ ಅನ್ನ ಹೆಚ್ಚು ಉಳಿತದಲ್ಲ, ಬೆಳಗ್ಗೆ ಕೂಡ ತಿಂಡಿಗೂ ಈ ಥರ ಕ್ಯಾಪ್ಸಿಕಮ್ ರೈಸನ್ನು ಮಾಡ್ಬೋದು. ಕ್ಯಾಪ್ಸಿಕಮ್ ರೈಸ್ ರೆಡಿಯಾಗಿದೆ. ನಮ್ಮ ಮನೆಯವರೆಲ್ಲ ಸೇರಿದ್ದೇವೆ. ಟೇಸ್ಟ್ ನೋಡುವ. ಈ ರುಚಿ ನೋಡೋದು ನಮಗೇನು ಹೊಸ್ತಲ್ಲ, ದಿನಾಲೂ ನಾವೇ ತಿಂದು ಖಾಲಿ ಮಾಡೋದು. ಆದರೆ ಇವತ್ತು ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ಬಂದು ಟೇಸ್ಟ್ ಮಾಡ್ತಾ ಇದ್ದೇವೆ. ನಮಗಿಬ್ಬರು ಮಕ್ಕಳು. ಈತ ಪರಾಶರ ಅಂತ ನನ್ನ ಹಿರಿಯ ಮಗ, ಬೆಂಗಳೂರಲ್ಲಿ ಉದ್ಯೋಗದಲ್ಲಿದ್ದಾನೆ. ಆತ ಮಿತಾಕ್ಷರ, ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ. ಇವರು ಇಲ್ಲದೆ ಇದ್ದರೆ ನಮಗೆ ಈ ಐನ್ಕೈ ವಿಷನನ್ನು ಮುಂದುವರ್ಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲಾಗಿತ್ತು. ಈ ಪರಾಶರ ವಿಡಿಯೋಗ್ರಫಿ ಮಾಡ್ತಾನೆ, ಎಡಿಟಿಂಗ್ ಮಾಡ್ತಾನೆ. ಮಿತಾಕ್ಷರ ಕೂಡ ಎಡಿಟಿಂಗ್ ಮಾಡ್ತಾನೆ, ಮ್ಯೂಸಿಕ್ ಕಂಪೋಸ್ ಮಾಡ್ತಾನೆ. ಹೀಗೆ ಈ ತೆರೆಯ ಮುಂದೆ ಕಾಣಿಸ್ಕೊಳ್ಳೋರು ನಾವಿಬ್ಬರು. ತೆರೆಯ ಹಿಂದೆ ಸಾಕಷ್ಟು ಕೆಲಸ ಇದೆ, ಅದನ್ನೆಲ್ಲ ಇವರು ನಿಭಾಯಿಸ್ಕೊಡ್ತಾರೆ. ಇವತ್ತು ನಾವು ಮನೆಯವರೆಲ್ಲ ಸೇರಿರಲಿಕ್ಕೆ ಒಂದು ವಿಶೇಷ ಕಾರಣ ಉಂಟು. ಕಳೆದ 1 ವರ್ಷದಿಂದ ಆಧುನಿಕ ಅಧ್ಯಾತ್ಮ, ಕಳೆದ 6 ತಿಂಗಳಿಂದ ಐನ್ಕೈ ಕಿಚನ್ ಪ್ರಾರಂಭ ಮಾಡಿದ್ವಿ. ಈಗ ನಮ್ಮ ಐನ್ಕೈ ವಿಷನ್ ಚಾನಲ್ಗೆ 1,000ಕ್ಕೂ ಹೆಚ್ಚು ಸಬ್ಸ್ಕ್ರಿಪ್ಷನ್ ಆಗಿದೆ. ದಿನಕ್ಕೆ ಫಾಸ್ಟಾಗಿ ಸಬ್ಸ್ಕ್ರೈಬರ್ ಕೂಡ ಆಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಆ ಸಂತೋಷದಲ್ಲಿ ನಾವು ಸೇರಿದ್ದೇವೆ. ನಮ್ಮನ್ನು ಪ್ರೋತ್ಸಾಹಿಸಿದಂತಹ ನಿಮಗೆಲ್ಲರಿಗೂ ನಾವು ಹೃತ್ಪೂರ್ವಕವಾಗಿ ಅಭಿನಂದನೆ ತಿಳಿಸ್ತೇವೆ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಈ ಪುಟ್ಟ ವಿಚಾರಗಳ ಆಧುನಿಕ ಅಧ್ಯಾತ್ಮ ಇರಲಿ, ಐನ್ಕೈ ಕಿಚನ್ನಿನ ವಿಭಿನ್ನವಾದ ಅಡುಗೆ ಇರಲಿ, ಇನ್ನೂ ನಿಮಗೆ ನೋಡಬೇಕು ಅಂತ ಅನಿಸಿದರೆ ನಮ್ಮ ಐನ್ಕೈ ವಿಷನ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.